ನಮಸ್ತೆ ವೀಕ್ಷಕರೇ, CES ಫ್ಯಾಷನ್ಗೆ ಸ್ವಾಗತ. ರುಚಿ ರುಚಿಯಾದ ಸುಟ್ಟ ಬದನೆಕಾಯಿ ಗೊಜ್ಜು. ಇದು ಬಿಸಿ ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ಗೊಜ್ಜಲ್ಲಿ ತಿಂದರೆ ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ. ರೊಟ್ಟಿಗೆ ಚಪಾತಿಗಂತೂ ಮಾಡಿಸಿದ ಕಾಂಬಿನೇಷನು. ಮಾಡುವ ವಿಧಾನ ನೋಡೋಣವಾ? ಒಂದು ಬದನೆಕಾಯಿ ತೊಗೊಂಡಿದ್ದೀನಿ, ಇದು ದೊಡ್ಡದಿದು. ಹಾಗೆ ಈರುಳ್ಳಿ ಒಂದು, ಸ್ವಲ್ಪ ಬೆಳ್ಳುಳ್ಳಿ, ಟೊಮೊಟೊ ನಿಮ್ಗೆ ಎಷ್ಟು ಬೇಕು ಹುಳಿ ನೋಡ್ಕೊಂಡು ತೊಗೊಳ್ಳಿ. ನಾನಿಲ್ಲಿ 2 ತೊಗೊಂಡಿದ್ದೀನಿ. ಹಸಿಮೆಣ್ಸಿನ್ಕಾಯಿ ಸ್ವಲ್ಪ, ನಿಮ್ಮ ಖಾರಕ್ಕೆ ಎಷ್ಟು ಬೇಕು ನೋಡ್ಕೊಂಡು ತೊಗೊಳ್ಳಿ. ಸ್ಟೌವಲ್ಲಿ ಒಂದು 5ರಿಂದ 7 ನಿಮಿಷ ಸುಟ್ಕೊಂಡ್ರೆ ಸಾಕಾಗುತ್ತೆ. ನೀಟಾಗಿ ಸುಟ್ಕೋಬೇಕು. ಆಮೇಲೆ ಬೆಳ್ಳುಳ್ಳಿ, ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ ಏನು ತೊಗೊಂಡಿದ್ದೆ ಅದನ್ನು ಕೂಡ ನಾನು ಸುಟ್ಕೊಂಡಿದ್ದೀನಿ. ಬದನೆಕಾಯಿನ ನಾವು ನೀಟಾಗಿ ಸುಟ್ಕೊಂಡಿರ್ತೀವಲ್ಲ, ಅದು ಬ್ಲ್ಯಾಕೆಲ್ಲ ನೀಟಾಗಿ ತೆಕ್ಕೋಬೇಕು, ಸಿಪ್ಪೆ ಎಲ್ಲ, ಇಲ್ಲಾಂದರೆ ಕಹಿ ಬರುತ್ತೆ. ನೀಟಾಗಿ ತೆಕ್ಕೊಳ್ಳೋಣ. ಒಂದು ಜಾರ್ ತೊಗೊಳ್ಳೋಣ. ಜಾರಿಗೆ 1 ಟೀ ಸ್ಪೂನು ಜೀರಿಗೆ ಹಾಕ್ಕೊಂಡಿದ್ದೀನಿ. ಹಾಗೆ ಸುಟ್ಕೊಂಡಿರೋ ಹಸಿಮೆಣ್ಸಿನ್ಕಾಯಿ, ಬೆಳ್ಳುಳ್ಳಿ, ಈರುಳ್ಳಿ, ಟೊಮೊಟೊ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಸೇರಿಸ್ಕೊಳ್ಳೋಣ. ಆಮೇಲೆ ಬದನೆಕಾಯಿ ಏನಿದೆ ಸುಟ್ಕೊಂಡಿದ್ದೀವಿ ಅದನ್ನು ಸೇರಿಸ್ಕೊಳ್ಳೋಣ. ಇದು ಜಾರು ಚಿಕ್ಕದೈತೆ, ದೊಡ್ಡ ಜಾರ್ ತೊಗೊಂಡು ಅದಕ್ಕೆ ಕೊತ್ತಂಬರಿ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ 1 ಟೀ ಸ್ಪೂನು ಸಕ್ಕರೆ ಹಾಕುತ್ತಾ ಇದ್ದೀನಿ. ಇದನ್ನು ಮಿಕ್ಸಿಲಿ ಗ್ರೈಂಡ್ ಮಾಡ್ಕೊಳ್ಳೋಣ. ಗ್ರೈಂಡ್ ಆಗಿದೆ. ರುಚಿ ರುಚಿಯಾದ ಆರೋಗ್ಯಕರವಾದ ಸುಟ್ಟ ಬದನೆಕಾಯಿ ಗೊಜ್ಜು ರೆಡಿ ಆಗಿದೆ. ಈ ರೆಸಿಪಿ ಇಷ್ಟ ಆದಲ್ಲಿ ನಮ್ಮ ಚಾನಲ್ ಒಂದು ಲೈಕ್ ಕೊಡಿ, ಹಾಗೆ ಶೇರ್ ಕೂಡ ಮಾಡಿ, ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಕೂಡ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.